ವೀಕ್ಷಕರೇ ನಮಸ್ಕಾರ. ಧರ್ಮಸ್ಥಳ ಹೆಣಹುತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರನಿಗೆ ಸುಳ್ಳು ಪತ್ತೆ ಪರೀಕ್ಷೆಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆ. ಅನುಮತಿ ಕೋರಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುವಂತಹ ಪೊಲೀಸರು. ಧರ್ಮಸ್ಥಳ ಹೆಣಹುತ ಪ್ರಕರಣ, ದೂರುದಾರ ಅನೇಕ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಸತ್ಯ ಆಗಿರಬಹುದಾ ಅಥವಾ ಸುಳ್ಳಾಗಿರಬಹುದಾ? ಬ್ರೈನ್ ಮ್ಯಾಪಿಂಗ್ ಆಗಬೇಕಲ್ಲ. ಅನುಮತಿ ಕೋರಿ ಈಗ ಪೊಲೀಸರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬ್ರೈನ್ ಮ್ಯಾಪಿಂಗ್ ಮತ್ತು ನ್ಯಾಕ್ರೋ ಅನಾಲಿಸಿಸ್ಗೆ ಅನುಮತಿ ಕೋರಿ ಅರ್ಜಿ. ಧರ್ಮಸ್ಥಳ ಪೊಲೀಸರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ದೂರುದಾರನ ಸತ್ಯಾಸತ್ಯತೆ ತಿಳಿಯೋದಕ್ಕೆ ಸುಳ್ಳು ಪತ್ತೆ ಪರೀಕ್ಷೆಗೆ ನಿರ್ಧಾರ. ಸುಳ್ಳು ಪತ್ತೆ ಪರೀಕ್ಷೆಗೆ ತನ್ನ ಒಪ್ಪಿಗೆ ನೀಡಬೇಕಿರುವ ದೂರುದಾರ ಈಗ ನೋಡಿ, ದೂರುದಾರ ಒಪ್ಪಿಗೆ ಕೊಡ್ತಾನೋ ಅಥವಾ ಅದಕ್ಕೆ ನಕಾರ ಮಾಡ್ತಾನೋ. ಜುಲೈ 4ರಂದು ಧರ್ಮಸ್ಥಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. 1998ರಿಂದ 14ರವರೆಗೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದ ದೂರುದಾರ ಈ ವೇಳೆ ಮೇಲ್ವಿಚಾರಕರ ಸೂಚನೆಯಂತೆ ಹಲವು ಶವಗಳನ್ನ ಹೂತಿದ್ದಾಗಿ ದೂರು ಕೊಟ್ಟಿದ್ದ, ಅರ್ಥಾತ್ ಅದರಲ್ಲಿ ಉಲ್ಲೇಖ ಮಾಡಿದ್ದ. ಹಲವು ಶವಗಳನ್ನ ಸುಟ್ಟು ಹಾಕಿದ್ದರ ಬಗ್ಗೆಯೂ ಕೂಡ ದೂರಿನಲ್ಲಿ ಉಲ್ಲೇಖ. ಈತ ಹೇಳ್ತಾ ಇರೋದೆಲ್ಲ ಸತ್ಯನಾ? ಡೀಸೆಲ್ ಆಸಿಡ್ ಹಾಕಿ ಮೃತದೇಹಗಳನ್ನ ಸುಟ್ಟಿದ್ದೇನೆ ಎಂದಿರುವ ದೂರುದಾರ ಈ ಎಲ್ಲ ಆರೋಪಗಳ ನಿಜಾಂಶಗಳ ಬಗ್ಗೆ ತಿಳಿಯೋದಕ್ಕೆ ಪೊಲೀಸರಿಗೆ ಇರ್ತಕ್ಕಂತಹ ಕಾನೂನು ಅಡಿಯಲ್ಲಿನ ಒಂದು ಪ್ರಕ್ರಿಯೆ. ಧರ್ಮಸ್ಥಳ ದೂರುದಾರನಿಗೆ ಸುಳ್ಳು ಪತ್ತೆ ಪರೀಕ್ಷೆಗೆ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಆದರೆ ಅದಕ್ಕೆಲ್ಲಕ್ಕೂ ಕೂಡ ದೂರುದಾರನ ಒಪ್ಪಿಗೆ ಬೇಕು. ಒಪ್ಪಿಗೆ ವಿನಃ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆತನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ದೂರುದಾರನ ಸ್ವತಃ ಪರ್ಮಿಷನ್ ಹೊರತು ಆ ಪ್ರಕ್ರಿಯೆ ನಡೆಯೋದಿಲ್ಲ. ಈಗ ದೂರುದಾರ ಈ ಹಿಂದೆನೇ ಹೇಳ್ಕೊಂಡಿದ್ದ ನನ್ನನ್ನು ಯಾವ ಪರೀಕ್ಷೆಗೆ ಬೇಕಾದರೂ ಒಳಪಡಿಸಿ ನಾನು ಅದರಲ್ಲಿ ಯಾವುದೇ ತರಹದ ನಕಾರಗಳನ್ನು ಮಾಡೋದಿಲ್ಲ, ಆಕ್ಷೇಪಗಳನ್ನು ವ್ಯಕ್ತಪಡಿಸೋದಿಲ್ಲ. ಬ್ರೈನ್ ಮ್ಯಾಪಿಂಗ್ ಮಾಡ್ತಿರೋ ಮಾಡಿ, ನ್ಯಾಕ್ರೋ ಅನಾಲಿಸಿಸ್ಗೂ ಕೂಡ ನಾನು ಒಳಗಾಗ್ತೀನಿ. ಇದು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಆತ ದಾಖಲು ಮಾಡಿರ್ತಕ್ಕಂತಹ ದೂರಿನಲ್ಲಿ ಇಂತಿಂತಹ ಜಾಗದಲ್ಲಿ ಹೆಣ ಹೂತಿದ್ದೀನಿ ಅಂತ ಹೇಳಿದ್ದಾನೆ. ಸಾಕಷ್ಟು ಹೆಣ್ಣು ಮಕ್ಕಳ ಹೆಣಗಳನ್ನು ಸುಟ್ಟಿದ್ದೀನಿ ಅಂತಲೂ ಕೂಡ ಹೇಳ್ಕೊಂಡಿದ್ದಾನೆ. ಇದು ಸ್ಕ್ರಿಪ್ಟೆಡ್ ಆಗಿದ್ರೆ, ಈತನನ್ನ ಯಾರಾದ್ರೂ ಬಳಸಿ ಈ ತರಹದ್ದೊಂದು ಹೇಳಿಕೆ ಕೊಡುವಂತ ಹೇಳಿದ್ದಿದ್ರೆ ಅದು ಸುಳ್ಳಾಗಿರುತ್ತೆ. ಆಗ ಈ ಸುಳ್ಳು ಪತ್ತೆ ಪರೀಕ್ಷೆಯಲ್ಲಿ ಅದು ಬಯಲಾಗುತ್ತೆ. ಸೊ ಪೊಲೀಸರಿಗಿರ್ತಕ್ಕಂಥ ಏಕೈಕ ವೈಜ್ಞಾನಿಕ ಮಾರ್ಗ ಅದು. ಈ ಎಲ್ಲ ಆರೋಪಗಳ ನಿಜಾಂಶಗಳ ಬಗ್ಗೆ ತಿಳಿಯೋದಕ್ಕೆ ಪೊಲೀಸರು ತೀರ್ಮಾನ. ಧರ್ಮಸ್ಥಳ ದೂರುದಾರನಿಗೆ ಸುಳ್ಳು ಪತ್ತೆ ಪರೀಕ್ಷೆಗೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ ನ್ಯಾಯಾಲಯದ ಅನುಮತಿಯನ್ನು ಪಡೆದ ನಂತರ ದೂರುದಾರನ ಅನುಮತಿಯನ್ನೂ ಕೂಡ ಪಡೆದು, ದೂರುದಾರ ಅಬ್ವಿಯಸ್ಲಿ ಕೋರ್ಟ್ ಕೇಳುತ್ತೆ ದೂರುದಾರನ ಅನುಮತಿ ಇದೆಯಾ ಅಂತ ಹೇಳಿ. ಒಂದು ವೇಳೆ ಇದ್ರೆ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಅದಾದ ನಂತರ ಆತನಿಗೆ ಬ್ರೈನ್ ಮ್ಯಾಪಿಂಗ್ ಕೂಡ ನಡೆಯುತ್ತೆ. ಅದರಲ್ಲಿ 80% ಈತ ಸತ್ಯ ಹೇಳ್ತಾ ಇದಾನ ಅನ್ನುವಂತಹದ್ದು ಅರ್ಥ ಆಗುತ್ತೆ ಪೊಲೀಸರಿಗೆ. ಒಂದು ವೇಳೆ ಅಲ್ಲೇನಾದ್ರೂ ಈತ ಯಾಮಾರಿಸಿದ್ರೆ, ಈತ ಏನಾದ್ರೂ ಸುಳ್ಳು ಹೇಳಿದ್ದು ಸಾಬೀತಾದ್ರೆ ಈತನು ಕೂಡ ಆರೋಪಿ ಆಗ್ತಾನೆ. ಇದರಲ್ಲಿ ಈ ಪ್ರಕರಣದಲ್ಲಿ ಸುಳ್ಳು ಮಾಹಿತಿಯನ್ನ ಕೊಟ್ಟ ಆರೋಪವು ಈತನ ವಿರುದ್ಧ ಬರುತ್ತೆ. ಆದರೆ ಧರ್ಮಸ್ಥಳದ ಹೆಣಹುತ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅನ್ನುವುದಿದ್ರೆ ಈ ಪ್ರಕರಣ ಅತ್ಯಂತ ನಿಷ್ಪಕ್ಷಪಾತವಾಗಿ ನಡೀಬೇಕು ಅಂತ ಹೇಳಿ ಅಲ್ಲಿನ ಹೋರಾಟಗಾರರು ಕೂಡ ಆಗ್ರಹಿಸ್ತಾ ಇದ್ರು. ಜೊತೆಗೆ ಹೆಣಹುತ ಪ್ರಕರಣ ಯಾವಾಗ ತನಿಖೆ ಮಾಡ್ತೀರಾ ಅಂತ ಹೇಳಿ ಜನರ ಒಂದು ಕೂಗಿತ್ತು. ಸೊ ಈಗ SIT ರಚನೆಯಾಗಿದೆ. ಧರ್ಮಸ್ಥಳದಲ್ಲೇ SIT ಕಚೇರಿಯನ್ನು ಕೂಡ ತೆರೆದು ಅತ್ಯಂತ ಆಕ್ಟಿವ್ ಆಗಿ ಕೆಲಸಗಳು ಶುರು ಹಚ್ಕೊಂಡಿದ್ದಾರೆ. ಇನ್ನೇನು ನಾರ್ಕೋ ಜೊತೆಗೆ ಮೈಂಡ್ ಮ್ಯಾಪಿಂಗು ಕೂಡ ಎಲ್ಲ ತರಹದ ಸಿದ್ಧತೆಗಳು ನಡೀತಾ ಇದೆ ಎಂದು ಹೇಳಲಾಗ್ತಾ ಇದೆ. ಈ ಎಲ್ಲ ಆರೋಪಗಳು, ದೂರುದಾರ ಕೊಟ್ಟಿರ್ತಕ್ಕಂಥ ಎಲ್ಲ ಆರೋಪಗಳ ನಿಜಾಂಶಗಳು ತಿಳಿಬೇಕು ಅಂದ್ರೆ ಬ್ರೈನ್ ಮ್ಯಾಪಿಂಗ್ ಆಗಲೇಬೇಕು. ಸೊ ಈ ಒಂದು ಹೆಣಹುತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದಲ್ಲಿ ಅತ್ಯಂತ ಸಕ್ರಿಯರಾಗಿ ಇನ್ನು ಈ SIT ತಂಡದ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಒಂದಷ್ಟು ಅಧಿಕಾರಿಗಳು ಅದರಿಂದ ಹೊರ ಬರ್ತಾರೆ, ಒಂದಷ್ಟು ಅಧಿಕಾರಿಗಳು ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆಗಳಾಗ್ತಾ ಇದೆ. ಆದರೆ ಗೃಹ ಇಲಾಖೆ SIT ರಚನೆ ಮಾಡಿದ್ದೀವಿ, ಅವರು ಅವರ ಕೆಲಸವನ್ನು ಮಾಡ್ತಾರೆ ಎನ್ನುವಂಥ ಭರವಸೆಯನ್ನು ಕೊಡ್ತಾ ಇದೆ. ಧರ್ಮಸ್ಥಳ ಫೈಲ್ಸ್ ಮೊದಲಿಗೆ ದೂರುದಾರನ ವಿಚಾರಣೆ ನಡೆಸಲಿರುವಂತಹ ವಿಶೇಷ ತನಿಖಾ ತಂಡ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಮೊದಲು ವಿಚಾರಣೆ ಮಾಡೋದು ಈ ದೂರುದಾರನ ಮುಸ್ಕುದಾರಿಯನ್ನ. ಮುಖ ಮತ್ತು ಉಂಗುಷ್ಟದಿಂದ ಹಿಡಿದು ತಲೆಯವರೆಗೂ ಮುಚ್ಚಿ ಓಡಾಡ್ತಾ ಇರುವಂತ, ಅರ್ಥಾತ್ ನ್ಯಾಯಾಲಯದ ಅನುಮತಿಯಂತೆ ಆತನನ್ನ ಮೊದಲು ವಿಚಾರಣೆ ಮಾಡಲಾಗುತ್ತೆ.
6 ಪುಟಗಳ ದೂರು ನೀಡಿದ್ದ ದೂರುದಾರ. ಸಾಕ್ಷಿ ರಕ್ಷಣೆ ಯೋಜನೆ 2018 ಅಡಿಯಲ್ಲಿ ದೂರುದಾರನಿಗೆ ರಕ್ಷಣೆ. ಈಗಾಗಲೇ ಬೆಳ್ತಂಗಡಿ ನ್ಯಾಯಾಲಯದ ನ್ಯಾಯಾಧೀಶರ ಎದುರು ಹೇಳಿಕೆ, 164 ಹೇಳಿಕೆ ಅಂತ ಏನು ಕರಿತೀವೋ, ಬೇನೆಸ್ ಕಲಾಂ 183 ಅಡಿ ಹೇಳಿಕೆ ದಾಖಲಿಸಿರುವ ದೂರುದಾರ 183 ಅಡಿಯಲ್ಲಿ 98ರಿಂದ ಹಿಡಿದು 14ರವರೆಗೆ ಏನೆಲ್ಲ ಆಯಿತು, ಅರ್ಥಾತ್ 1998 2014ರವರೆಗೆ ಈಗಾಗಲೇ ಧರ್ಮಸ್ಥಳ ಠಾಣೆಯಿಂದ ಕಡತ ಪಡೆದುಕೊಂಡಿರುವ SIT. ಧರ್ಮಸ್ಥಳ ಠಾಣೆಯಿಂದ ಆತ ದೂರು ಕೊಟ್ಟಿದ್ನಲ್ಲ, ಅದರ ಕಡತವನ್ನು ಕೂಡ ಅವರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಧರ್ಮಸ್ಥಳ ಠಾಣೆಗೆ SIT ತನಿಖಾಧಿಕಾರಿಗಳು ಕೂಡ ಭೇಟಿ ನೀಡಿ ಈಗಾಗಲೇ ಸಾಕಷ್ಟು ಮಹತ್ವದ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ನಿನ್ನೆ ಮಂಗಳೂರಿನ ಪಶ್ಚಿಮ IGP ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ರು. ಒಂದಷ್ಟು ಈ ಬಗ್ಗೆ ಪ್ರಾಥಮಿಕವಾದಂಥ ಎಲ್ಲ ಹಾಗೂ ಹೋಗುಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸೊ ಸಾಕ್ಷಿ ರಕ್ಷಣೆಯ ಯೋಜನೆಯ ಅಡಿಯಲ್ಲಿ ದೂರುದಾರನಿಗೆ ರಕ್ಷಣೆಯನ್ನು ಕೊಡಲಾಗುತ್ತೆ. ಆತನ ಹೆಸರು ರಿವೀಲ್ ಮಾಡೋದಿಲ್ಲ, ಆತನ ಮನೆಯಲ್ಲಿ, ಆತನ ಅಡ್ರೆಸ್ ಎಲ್ಲಿ, ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಯಾವ ಮಾಹಿತಿಯನ್ನು ಕೂಡ ಸಾರ್ವಜನಿಕವಾಗಿ ಪಬ್ಲಿಕ್ ಡೊಮೈನಿಗೆ ತರೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಸಾಕ್ಷಿದಾರನ ರಕ್ಷಣೆ. ನಮ್ಮ ದೇಶದ ಕಾನೂನು ಅದಕ್ಕೆ ಮಹತ್ವವನ್ನು ಕೊಡುತ್ತೆ. ಈಗಾಗಲೇ ಬೆಳ್ತಂಗಡಿ ನ್ಯಾಯಾಲಯದ ನ್ಯಾಯಾಧೀಶರ ಎದುರು ಹೇಳಿಕೆಯನ್ನು ಕೊಡಲಾಗಿದೆ. ಬೇನೆಸ್ ಕಲಂ 183 ಅಡಿ ಹೇಳಿಕೆ ದಾಖಲಿಸಿಕೊಂಡಿರ್ತಕ್ಕಂಥ ದೂರುದಾರ ಇನ್ನು 1998ರಿಂದ ಹಿಡಿದು 2014ರವರೆಗೆ ಏನೆಲ್ಲ ಆಯಿತು ಎಂಬುದರ ಬಗ್ಗೆಯೂ ಕೂಡ ಹೇಳಿಕೆ ಪಡೆಯಲಿದ್ದಾರೆ. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅವೆಲ್ಲವನ್ನು ಕೂಡ ಪಡೆಯಲಿದ್ದಾರೆ ಹೇಳಿಕೆಗಳನ್ನು. ಈಗಾಗಲೇ ಧರ್ಮಸ್ಥಳ ಠಾಣೆಯಿಂದ ಕಡತವನ್ನು ಪಡೆದುಕೊಂಡಿದ್ದಾರೆ. ನೋಡಿ, ಧರ್ಮಸ್ಥಳ ಠಾಣೆಗೆ ಪ್ರಥಮವಾದಂತಹ ದೂರು ದಾಖಲಾಗಿರುವಂತಹದ್ದು. ಆ FIRನ ಪ್ರತಿಯನ್ನ SIT ಅವರು ವಶಪಡಿಸಿಕೊಳ್ತಾರೆ. ಕಾರಣ ಅದರಲ್ಲಿ ಏನೇನು ಅಂಶಗಳು ಉಲ್ಲೇಖ ಆಗಿದೆ ಆ ಎಲ್ಲ ಅಂಶಗಳ ಸೂಕ್ಷ್ಮತೆಗಳನ್ನು ಕೂಡ ಪರಿಶೀಲನೆಗೆ ಒಳಪಡಿಸ್ತಾರೆ. ಇನ್ನು ಧರ್ಮಸ್ಥಳ ಠಾಣೆಗೆ SIT ತನಿಖಾಧಿಕಾರಿ IPS ಜಿತೇಂದ್ರ ಕುಮಾರ್ ದಯಾಮ ಭೇಟಿ ಕೊಟ್ಟಿದ್ದಾರೆ. ಇನ್ನು ನಿನ್ನೆ ಮಂಗಳೂರಿನ ಪಶ್ಚಿಮ IGP ಕಚೇರಿಯಲ್ಲಿ SIT ಮಹತ್ವದ ಸಭೆ ಕೂಡ ನಡೆದಿತ್ತು. DIG ಅನುಚಿತ್ ಜೊತೆಗೆ IPS ಜಿತೇಂದ್ರ ಕುಮಾರ್ ದಯಾಮ ಆ ಸಭೆಯಲ್ಲಿ ಭಾಗಿಯಾಗಿದ್ದರು. ಒಟ್ಟಾರೆ ಬಹಳಷ್ಟು ಬಿರುಸಿನಿಂದ ಸಾಗಿದೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ, ಬಿರುಸಿನಿಂದ ಧರ್ಮಸ್ಥಳದಲ್ಲಿ ಸಾಗಿದೆ ಎನ್ನುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.